ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ನಾನಿವತ್ತು ಪೇಟೆಗೆ ಹೋಗುವಂತ ಅನಿಸ್ತು ತಂಗಿ ಮನೆಗೆ. ಆವಾಗ ನೋಡಿ ಒಂದು ಸ್ಕೂಲ್ ಕಾಣ್ತಾ ಇದೆ. ನಾವು ಕಲ್ತಿರೋ ಅಂಗನವಾಡಿ ಗೊತ್ತಿತ್ತು ಚಿಕ್ಕದಿರುವಾಗ. ಇದು 1ನೇ ಕ್ಲಾಸಿಂದ 4ನೇ ತರಗತಿವರೆಗೆ ಇಲ್ಲೇ ಕಲ್ತಿದ್ದು. ಬೆರ್ಕಲ ತುಂಬ ಇಷ್ಟ, ತುಂಬ ನೆನಪುಗಳಿದೆ. ಕ್ರಿಕೆಟ್ ಆಡೋದಾಗಿರ್ಬೋದು, ತುಂಬ ಇದೊಂದು ಮಿಸ್ ಮಾಡಲಿಕ್ಕೆ ಆಗಲ್ಲ. ಅಷ್ಟೊಂದು ನಮ್ಮ ಊರಿನ ಅಂಗನವಾಡಿ ಮತ್ತು ಪ್ರೈಮರಿ ಸ್ಕೂಲ್, ನಮ್ಮ ಚಿಕ್ಕ ಸ್ಕೂಲ್. ಹಾಗೆ ಪೇಟೆಗೆ ಹೋಗ್ಬೇಕಾದ್ರೆ ನಮ್ಮ ವಿಘ್ನೇಶ್ ಬ್ರದರ್ ಸಿಕ್ಕಿದ್ರು ನೋಡಿ. ಅವರ ಕಾರ್ ಹೋಗ್ತಾ ಇತ್ತು, ಮಾತಾಡಬೇಕು ಅನ್ನಿಸ್ತು. ಸ್ಪೀಡ್ ಹೋದ್ರಾಯ್ತು, ಭಯಂಕರ ಸ್ಪೀಡ್ ಅಂದರೆ ಭಯಂಕರ ಸ್ಪೀಡ್ ಹೋದ್ವು. ಮತ್ತು ಟರ್ನೆಲ್ಲ ಇದೆಯಲ್ಲ ಬೇಡ ಹೋಗಲಿ ಅಂತ ನಾನು ನಿಧಾನ ಹಿಂದೆ ಹೋದೆ, ಅವರ ಮುಂದೆ ಹೋದ್ರು ನೋಡಿ. ಕ್ರಿಕೆಟೆಲ್ಲ ನಾವು ಒಟ್ಟಿಗೆ ಆಡೋದಿವರು. ತುಂಬ ಒಳ್ಳೆಯ ಜನ ಅಂದರೆ ತುಂಬ ಒಳ್ಳೆಯ ಜನ. ಹೆಲ್ಪ್ ಮಾಡುವಂಥ ಆಗಿರ್ಬೋದು, ಕಾಲ್ ಮಾಡಿದರೆ ಏನಾದರೂ ಸಹಾಯ ಬೇಕಂತಂದರೆ ತುಂಬ ಒಳ್ಳೆಯ ಜನ ಇವರೈತೆ ವಿಘ್ನೇಶ್ ಬ್ರದರ್. ನೋಡಿ ಹೋಗ್ತಾ ಇದ್ದಾರೆ, ಚಂದಲ್ಲ ಕಾರ್ ನೋಡಲಿಕ್ಕೆಲ್ಲ. ಹಾಗೆ ಪುಂಜಾಲ್ ಕಟ್ಟೆಗೆ ಬಂದಾಯ್ತು. ನಮ್ಮ ಸಿಟಿ ಈಗ ಫುಲ್ ಚೇಂಜ್ ಆಗಿದೆ ನೋಡಿ, ಕಾಣ್ತಾ ಇರ್ಬೋದು. ಈಗ ಮೊದಲು ಸ್ಕೂಲಿಗೆ ಹೋಗಬೇಕಾದ್ರೆ ಮಕ್ಕಳು ಅಥವಾ ನಾವು ಚಿಕ್ಕಮಗಳೂರಿಗೆ ಘಟ್ಟಕ್ಕೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ನಿಲ್ತಾ ಇದ್ದೀವಿ ನೋಡಿ. ಈಗ ಖಾಲಿದೆ. ಆ ಬಿಲ್ಡಿಂಗ್ ಎಲ್ಲ ಹೋಗೋದ್ರಲ್ಲಿ ತುಂಬ ಹಳೆ ನೆನಪುಗಳಿದೆ. ನಮ್ಮನ್ನು ಅಜ್ಜಿ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಘಟ್ಟಕ್ಕೆ ಹೋಗುವಾಗ ಕೆಂಪು ಬಸ್ ಬರ್ತಿದ್ದು ಗೌರ್ಮೆಂಟ್, ಅದಕ್ಕೋಸ್ಕರ ಎಲ್ಲೇ ನಿಲ್ತಾ ಇದ್ದೀವಿ. ಅದೇ ಅಂಗಡಿಯಲ್ಲೆಲ್ಲ ತಿಂಡಿ ಎಲ್ಲ ತುಂಬ ತೆಗೆದುಕೊಡ್ತಾ ಇದ್ರು. ಹಾಗೆಯೇ ತಂಗಿ ಮನೆಗೆ ಹೋದೆ ನೋಡಿ. ತಂಗಿ ಮನೆಯಲ್ಲಿ ತಂಗಿಯ ಅತ್ತೆ ಇದ್ದರು, ಯವಲಿನ್ ಮತ್ತು ಇದು ರಾಜೇಶ್, ಈ ಬ್ರದರ್ ಫ್ರೆಂಡ್ ಎಲ್ಲ. ಹಾಗೆ ನೈಟ್ ಅಲ್ಲೇ ಉಳ್ಕೊಂಡೆ. ನಮ್ಮ ತಂಗಿಯ ಮಗಳಿದ್ದಲ್ಲಿ ನೋಡಿ, ಸೋನಲ್ ಶಮ್ಮ ಅಂತ ಕಾಣ್ತಾ ಇರ್ಬೋದು. ಇದು ವಿಶ್ ಪ್ರಸಾದ್. ಬೆಳಗಿನ ತಿಂಡಿ ಮಾಡ್ತಾ ಇದ್ದೇವೆ. ರೊಟ್ಟಿ ಇತ್ತು, ಚಿಕನ್ ಸಾಂಬಾರ್. ಹಾಗೆ ಹೊರಡಬೇಕು ಅಂತ ಅಂದ್ಕೊಳ್ವಾಗ ನಮ್ಮ ಮನು ಬ್ರದರ್ ಇದ್ದಾರೆ, ಆಮೇಲೆ ಸಾನ್ವಿ ಅವರು ಸಾಕಿರುವಂಥ ಬೆಕ್ಕು ನೋಡಿ. ಇದು ತುಂಬ ಕಣ್ಣೆಲ್ಲ ಚೆಂದಲ್ಲ, ಪ್ರೀತಿಯಿಂದ ಸಾಕ್ತಾರೆ ಆಯಿತಾ. ಅಂದರೆ ಅದಕ್ಕೆ ಸ್ನಾನ ಮಾಡಿಸೋದು, ಎಣ್ಣೆ ಹಾಕೋದು, ಮೆಡಿಕಲಿಂದ ಫುಡ್ ತರೋದು, ಟ್ಯಾಬ್ಲೆಟ್ ತರೋದು, ಏನೆಲ್ಲೋ ಪ್ರೀತಿಯಿಂದ ನೋಡ್ಕೋತಿದ್ದಾರೆ ನಮ್ಮ ಥರನೇ. ಕಾಣ್ತಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆಯಿತು ಬ್ಲಾಗ್ ಮಾಡೋದೇ. ಕೆಲವರು ತುಂಬ ಕಾಲ್ ಮಾಡ್ತಾ ಎಲ್ಲಿಂಟು ಬ್ಲಾಗ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಾದರೂ ಮಾಡಿ ಹಾಕು ಅಂತ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಹಾಗೆ ಎಲ್ರಿಗೂ ಬಾಯ್ ಹೇಳೋ ಹೊರಟೆ. ಅವಲ್ಲಿಂದ ನಮ್ಮ ಮನೆಗೆ ಬರಬೇಕು ಅಂತ ಬಂದಾಗ ಬೆಳಿಗ್ಗೆ 8 ಗಂಟೆ ಆಯಿತು. ನಮ್ಮ ಮನೆಯ ನಾಯಿ ನೋಡಿ, ಬೆಳಿಗ್ಗೆ ಒಂದು ರೌಂಡ್, ಸಂಜೆ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗೋದು. ಅಂದರೆ ಬೆಳಗಿನ ಪಾಪಕರ್ಮ, ಮೂತ್ರ ವಿಸರ್ಜನೆ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ಹಾಗಾಗಿ ನೋಡಿ. ಇದರ ನಾಯಿಯ ಸ್ಟೋರಿ ಅಂದರೆ ಇದು ಚಿತ್ರದುರ್ಗ ಕಡೆಯಿಂದ ನನ್ನ ಫ್ರೆಂಡ್ ಪ್ರಕಾಶ್ ಅಂತ ಕೊಟ್ಟಿರುವಂಥ ನಾಯಿ. ಇದು ಗಿಫ್ಟಾಗಿ ನೋಡಿ. ಇದೆಲ್ಲ ಹುಳ್ಳೆಲ್ಲ ತಿಂತದೆ ಆಯಿತಾ, ಹೊಟ್ಟೆ ನೋವಿಗೆಲ್ಲ ಹುಳ್ಳು ತಿಂತದೆ ಅಲ್ವಾ. ಹಾಗೆ ನೋಡಿ, ಇದು ಪ್ರಕಾಶ್ ಅಂದರೆ ನಮ್ಮ ಅನಿತಾ ಪಾಸ್ಟರ್ ಇದ್ದಾರೆ, ಚಿಕ್ಕಮಗಳೂರು ಇಲ್ಲಿ ಹೊಸದುರ್ಗದವರು. ಅವರು ನಮಗೆ ಗಿಫ್ಟಾಗಿ ಕೊಟ್ಟಿದ್ದು ನೋಡಿ. ಹುಲ್ಲೆಲ್ಲ ತಿಂತಾಯಿದೆ. ತುಂಬ ಖರ್ಚಾಯಿತು ಇದಕ್ಕೆ. ಒಂದು 45,000 ಸಾವಿರ ತನಕ ಖರ್ಚಾಯಿತು. ಅಂದರೆ ಕಾಡಂದಿ ಜೊತೆ ಆಟ ಆಡಲಿಕ್ಕೆ ಹೋಗಿ ಕೈಯೆಲ್ಲ ಮುರಿದಿತ್ತು. ಆಪ್ರೇಷನ್ಗೆ ಸ್ಪಾಟ್ 28,000. ಟೆನ್ಷನ್ ಆಯಿತು. ಮತ್ತು ಎಂತ ಮಾಡೋದು, ಪ್ರೀತಿಯಿಂದ ಸಾಕಿದ ಮೇಲೆ ಅದು ನೋಡೋಕ್ಕಾಗಲ್ಲ ನೋಡಿ. ಈಗ 45 ಕ್ರಾಸ್ ಚಿಲ್ಲರೆ kg ಇದ್ದಾನೆ ನಮ್ಮ ರೂಬಿ. ಹಾಗೆ ದಿನೇಶ್ ಬ್ರದರ್ಗೆ ಹುಷಾರಿಲ್ಲ ಅಂತ ಅವರನ್ನು ನೋಡ್ಲಿಕ್ಕೆ ಹೋದಾಗ ನೋಡಿ, ಇದೊಂದು ಕೋಳಿ ಮತ್ತು ನಾಯಿಯ ಸ್ನೇಹ. ಡೈಲಿ ಅಂತ ಅವ್ರು ಚಿಕ್ಕಮ್ಮ ಎಲ್ಲದುಂಟು. ಬೆಳಿಗ್ಗೆ ಮತ್ತು ಸಂಜೆ ಬಿಟ್ಟ ತಕ್ಷಣ ಕೋಳಿ ಅಲ್ಲಿಗೆ ಬರೋದು. ಅದ್ರ ಜೊತೆ ಆಟ ಆಡೋದೇ ಅದಕ್ಕಿರೋಕ್ಕಾಗಲ್ಲ ಅಂತ. ಕೆಲವು ಸಲ ಆಟ ಆಡಿ ಈ ಕೋಳಿಯ ತಲೆ ಉಂಟಲ್ಲ, ನಾಯಿಯ ಬಾಯೊಳಗೆ ನಾನು ಅಷ್ಟು ಪ್ರೀತಿ ಡೈಲಿ ಆಡ್ತಾ ಇರ್ತದೆ ನೋಡಿ. ಒಂಥರ ಚೆಂದಲ್ಲ ನೋಡಲಿಕ್ಕೆ. ನೀವೆಲ್ಲ ನೋಡಿರ್ಬೋದು ಇಂಥದ್ದೆಲ್ಲ, ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೆ ಹಾಗಾಗಿ. ಆಮೇಲೆ ನಮ್ಮ ಸಂತೋಷ್ ಇದ್ರು ನೋಡಿ, ಇವರಿಗೆ ಕೂಡ ಜ್ವರ, ಕೂರ್ತಾ ಇದ್ದಾರೆ. ಹಾಗೆ ನಮ್ಮ ಕುಡಬತ್ತಿರ ಹರೀಶ್ ಬ್ರದರ್ ಇದ್ದಾರೆ, ಜಾವಳಿಯಿಂದರು ಬ್ರದರ್ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗೆ ನಮ್ಮ ಭಟ್ರು ಇದ್ದಾರೆ, ಲುಂಗಿ ಇಟ್ಕೊಂಡು, ಮತ್ತು ಪಾಸ್ಟ್ರು ಇದ್ದಾರೆ ಜ್ಯೂಸ್ ಇಟ್ಕೊಂಡು ನೋಡಿ. ನಾಯಿ ಕೋಳಿಗಳ ಸ್ನೇಹ ಇದು ತುಂಬ ವರ್ಷದಿಂದ. ಕೋಳಿನೂ ಯಾರಿಗೂ ಕೊಡ್ತಾ ಇಲ್ಲ ಅವರು. ಇರಲಿ ಮನೆಯಲ್ಲೇ ಇರಲಿ, ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಮನೆಯಲ್ಲಿ ಇರಲಿ ಅಂತ ಖುಷಿಯಿಂದ ಸಾಕ್ತಾ ಇದ್ದಾರೆ. ಹಾಗೆ ಮತ್ತು ಇವರಿದ್ದಾರೆ ಹರೀಶ್ ಬ್ರದರ್ ನೋಡಿ, ಏನೋ ಮಾತುಕತೆ, ಕೂತ್ಕೊಳ್ಳಿ ಒತ್ತಾಯ ಮಾಡಿದರು. ಮತ್ತು ನಮ್ಮ ಮನೆಯಲ್ಲಿ ಕೂಡ ಬೈತಾರೆ ಜಾಸ್ತಿ, ಕೂತ್ಕೊಂಡ್ರೆ ಮನೆಯಲ್ಲಿ ಇರ್ತಾರೆ ನೋಡಿ. ಆರಾಧ್ಯ, ವರ್ಕ್ ಮನಸ್ಸಿದ್ದಾರೆ, ಐದಿಯಕ್ಕ ಇದ್ದಾರೆ. ಬಾಯ್, ಗಾಡ್ ಬ್ಲೆಸ್ ಯು.